ಹಾಯ್ ಫ್ರೆಂಡ್ಸ್, ಬಿಗ್ ಬಾಸ್ ಕನ್ನಡ ಸೀಸನ್ 10 ರಿಯಾಲಿಟಿ ಶೋ ಈಗಾಗಲೇ ಮುಗಿದೋಗಿದೆ. ಕಾರ್ತಿಕ್ ಮಹೇಶ್ ಇವರು ಈ ಬಾರಿಯ ಬಿಗ್ ಬಾಸ್ 10ರ ವಿಜೇತರಾಗಿದ್ದಾರೆ. ವಿಜೇತರಾದಂತಹ ಕಾರ್ತಿಕ್ ಮಹೇಶ್ ರವರಿಗೆ ಬರೋಬ್ಬರಿ 50 ಲಕ್ಷ ರೂಪಾಯಿಗಳನ್ನು ನೀಡಲಾಗಿದೆ. ಅದೇ ರೀತಿ ರನ್ನರ್ ಅಪ್ ಆದಂತಹ ಡ್ರೋನ್ ಪ್ರತಾಪ್ ಇವರಿಗೆ 10 ಲಕ್ಷ ರೂಪಾಯಿಗಳ ಬಹುಮಾನವನ್ನು ನೀಡಲಾಗಿದೆ. ಆದರೆ ಇವರಿಬ್ಬರಿಗೂ ನಿಜವಾಗ್ಲೂ 10 ಲಕ್ಷ ಮತ್ತು 50 ಲಕ್ಷ ರೂಪಾಯಿನೇ ಸಿಗುತ್ತಾ ಅಂತಂದರೆ ಖಂಡಿತ ಸಿಗೋದಿಲ್ಲ. ಯಾಕೆ ಅಂತ ಹೇಳ್ತೀನಿ ಬನ್ನಿ. ಫ್ರೆಂಡ್ಸ್, ಈ ಬಾರಿಯ ಬಿಗ್ ಬಾಸ್ ಒಂದು ಸರ್ಪ್ರೈಸನ್ನು ನೀಡಿದರು. ಫಿನಾಲೆಯಲ್ಲಿ 5 ಜನರ ಬದಲು 6 ಜನರನ್ನು ಆಡಿಸಲಾಯಿತು. ಟಾಪ್ ಬಂದಂಥ 6 ಜನರಿಗೆ ಈ ಬಾರಿ ಬಹುಮಾನವನ್ನು ನೀಡಿರೋದು, ಅಂದರೆ ನಗದು ಬಹುಮಾನವನ್ನು ನೀಡಿರೋದು ವಿಶೇಷವಾಗಿತ್ತು. 5ನೇ ರನ್ನರ್ ಅಪ್ ಆಗಿ ಹೊರಗೆ ಬಂದಂತಹ ತುಕಾಲಿ ಸಂತೋಷ್ ಅವರಿಗೆ 2 ಲಕ್ಷ ರೂಪಾಯಿಗಳ ಬಹುಮಾನವನ್ನು ನೀಡಲಾಯಿತು. ಅದೇ ರೀತಿ 4ನೇ ರನ್ನರ್ ಅಪ್ ಆದಂತಹ ವರ್ತೂರ್ ಸಂತೋಷ್ಗೂ ಸಹ 2 ಲಕ್ಷ ರೂಪಾಯಿಗಳನ್ನು ನೀಡಲಾಯಿತು. ತುಕಾಲಿ ಸಂತೋಷ್ ಮತ್ತು ವರ್ತೂರ್ ಸಂತೋಷ್ ಬಿಗ್ ಬಾಸ್ ಮನೆಯೊಳಗೆ ಆತ್ಮೀಯರಾಗಿದ್ದರು. ಅದೇ ರೀತಿ ಸಹ ಪ್ರಶಸ್ತಿ ವಿಭಾಗದಲ್ಲೂ ಸಹ ಇವರಿಗೆ 4 ಮತ್ತು 5ನೇ ರನ್ನರ್ ಅಪ್ ಪ್ರಶಸ್ತಿಗಳು ಬಂದು ಮತ್ತು ಅವರಿಗೆ ನೀಡಿರ್ತಕ್ಕಂಥ ಬಹುಮಾನ ಸಹ ಸೇಮ್. ಇಬ್ಬರಿಗೂ ಸಹ 2 ಲಕ್ಷಗಳನ್ನು, ಅಂದರೆ 4ನೇ ರನ್ನರ್ ಅಪ್ಗೂ 2 ಲಕ್ಷ, 5ನೇ ರನ್ನರ್ ಅಪ್ಗೂ ಸಹ 2 ಲಕ್ಷ ರೂಪಾಯಿಗಳನ್ನು ಬಹುಮಾನವಾಗಿ ನೀಡಲಾಯಿತು. ಇನ್ನು 3ನೇ ರನ್ನರ್ ಅಪ್ ಆಗಿ ಔಟ್ ಆದಂಥವರು, ಹೊರಗೆ ಬಂದಂಥವರು ಈ ಬಾರಿಯ ಪ್ರಶಸ್ತಿಯನ್ನು ಗೆದ್ದೇ ಬಿಡ್ತಾರೆ ಅಂತ ಅಂದಾಜಿಸಲಾಗಿದ್ದ ವಿನಯ್ ಗೌಡ ಅವರು. ವಿನಯ್ ಗೌಡ ಅವರಿಗೆ 5 ಲಕ್ಷ ರೂಪಾಯಿಗಳನ್ನು ನೀಡಲಾಯಿತು. ಅದೇ ರೀತಿ ಈ ಬಾರಿ ಮಹಿಳಾ ಅಭ್ಯರ್ಥಿ ವಿನ್ ಆಗ್ಬೋದು. ಅವರು ಸಂಗೀತ ಶೃಂಗೇರಿ ಅಂತ ಹಲವರು ಊಹಿಸಿದ್ರು. ಆದರೆ ಸಂಗೀತ ಶೃಂಗೇರಿ ಅವರು 2ನೇ ರನ್ನರ್ ಅಪ್ಗೆ ತೃಪ್ತಿ ಪಡ್ಕೋಬೇಕಾಯಿತು. ಸಂಗೀತ ಶೃಂಗೇರಿ ಅವರಿಗೆ ಬಂದಂಥದ್ದು 7 ಲಕ್ಷ ರೂಪಾಯಿಗಳ ಬಹುಮಾನ. ಹಾಗೆ ಕೊನೆಯಲ್ಲಿ ನಿಂತದ್ದು ದ್ರೋಣ್ ಪ್ರತಾಪ್ ಮತ್ತು ಕಾರ್ತಿಕ್ ಮಹೇಶ್. ಇದರಲ್ಲಿ ಕಾರ್ತಿಕ್ ಮಹೇಶ್ ಪ್ರಶಸ್ತಿಯನ್ನು ಪಡೆದುಕೊಂಡು 50 ಲಕ್ಷ ರೂಪಾಯಿಗಳನ್ನು ಬಾಚಿಕೊಂಡ್ರೆ ದ್ರೋಣ್ ಪ್ರತಾಪ್ರವರು 10 ಲಕ್ಷಕ್ಕೆ ತೃಪ್ತಿ ಪಡಬೇಕಾಯಿತು. ಆದರೆ ಈ 10 ಲಕ್ಷ ಮತ್ತು 50 ಲಕ್ಷ ಇವರಿಬ್ಬರಿಗೂ ಸಿಕ್ಕಿದೆಯಾ ಅಂತಂತಂದರೆ ಖಂಡಿತ ಸಿಕ್ಕಿರೋದಿಲ್ಲ. ದ್ರೋಣ್ ಪ್ರತಾಪ್ರವರಿಗೆ 10 ಲಕ್ಷ ರೂಪಾಯಿಯಲ್ಲಿ ಕೇವಲ 6,79,000 ಮಾತ್ರ ಸಿಗುತ್ತೆ. ಯಾಕೆ ಅಂತ ಹೇಳ್ತೀನಿ ಕೇಳಿ. ಕರ್ನಾಟಕದಲ್ಲಿ ಬಹುಮಾನದ ಮೇಲಿನ ಟ್ಯಾಕ್ಸ್ 31.2% ಇದೆ. ಅಂದರೆ ಪ್ರತಾಪ್ರವರ 10 ಲಕ್ಷ ರೂಪಾಯಿಗಳಲ್ಲಿ ಸುಮಾರು 3,21,000 ಕೇವಲ ಟ್ಯಾಕ್ಸ್ಗೆ ಹೋಗುತ್ತೆ. ಹಾಗಾಗಿ ಟ್ಯಾಕ್ಸನ್ನು ಮುರಿದು ನೋಡಿದರೆ ಪ್ರತಾಪ್ರವರಿಗೆ ಸಿಗೋದು ಕೇವಲ 6,79,000 ಮಾತ್ರ. ಇನ್ನು ವಿಜೇತರಾದಂತಹ ಕಾರ್ತಿಕ್ ಮಹೇಶ್ ಇವರಿಗೆ ಸಿಕ್ಕಿದ್ದು 50 ಲಕ್ಷ ರೂಪಾಯಿ. ಈ 50 ಲಕ್ಷ ರೂಪಾಯಿಯಲ್ಲಿ ಕರ್ನಾಟಕ ಸರ್ಕಾರಕ್ಕೆ ಇವರು ಟ್ಯಾಕ್ಸ್ ಮುಖಾಂತರ ನೀಡಬೇಕಾಗಿರೋದು 31.2%, ಅಂದರೆ 15,60,000 ರೂಪಾಯಿಗಳು. ಈ 15,60,000 ಮುರಿದುಕೊಂಡ್ರೆ ಕಾರ್ತಿಕ್ ರವರಿಗೆ ಸಿಗೋದು 34,40,000 ರೂಪಾಯಿಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮನ್ನು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.